ಬಾಂಧವರೇ, ಈ ದಿನ ನಾನು ಸಾವಯವ ಕೃಷಿಯಲ್ಲಿ ಕಬ್ಬು ಬೆಳೆಯನ್ನು ಸಮಗ್ರವಾಗಿ ಬೆಳೆಯುವಂಥ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳಿಕ್ಕೆ ಬಂದಿದ್ದೀನಿ. ಯಾಕೆಂತಂದರೆ ಕಬ್ಬು ಇವತ್ತು ರಾಜ್ಯದಲ್ಲಿ ವಾಣಿಜ್ಯ ಬೆಳೆಯಾಗಿ ನಡೀತಾ ಇದೆ. ಸೊ ಇದನ್ನು ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಸೊ ಅದರಿಂದ ಒಂದಷ್ಟು ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ನಾನೀಗ ಮಾಡ್ತೀನಿ. ಯಾಕೆಂತಂದರೆ ನನಗೆಲ್ಲೋ ಒಂದು ಕಡೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಒಡನಾಟ ನನಗೆ ಮನಸ್ಸು ಸೆಳೀತಾ ಇರ್ತದೆ. ಯಾಕೆಂದರೆ ನಿಮ್ಮ ತಪ್ಪುಗಳು ನನಗೆ ಕಾಣ್ತಾ ಇರ್ತದೆ. ಆ ತಪ್ಪುಗಳನ್ನ ಸರಿಪಡಿಸೋದ್ರಿಂದ ನಿಮ್ಮ ಕುಟುಂಬದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ ಎರಡೂ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ನಾನು ನಿಮಗೆ ಇದು ಹೇಳ್ಕೊಳ್ಳಿಕ್ಕೆ ಹೊರಟಿದ್ದೀನಿ. ಸೊ ನೋಡಿ, ಎಲ್ರಿಗೂ ಆಸೆ ಇದೆ, ಉತ್ಕೃಷ್ಟವಾದಂಥ ಕಬ್ಬು ಬೆಳಿಬೇಕು, ಅತ್ಯುತ್ತಮವಾದ ಇಳುವರಿ ಬರಬೇಕು, ರೋಗರಹಿತವಾಗಿರಬೇಕು, ಖರ್ಚು ಕಡಿಮೆ ಇರಬೇಕು ಅಂತಕ್ಕಂಥ ವಿಚಾರಗಳು ಪ್ರತಿಯೊಬ್ಬರ ಮನಸ್ಸಲ್ಲೂ ಇರ್ತಕ್ಕಂಥದ್ದು. ಆದರೆ ಅದು ಬೆಳಿಬೇಕಾದ್ರೆ ಕೆಲವು ವಿಚಾರಗಳ ಅರಿವು, ಜ್ಞಾನ ನಮಗಿರಬೇಕು. ಅದೇನಂತಂದರೆ ಒಂದು 4 ಪ್ರಮುಖವಾದ ವಿಚಾರಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ. ನಂಬರ್ 1, ಒಂದು ಉತ್ಕೃಷ್ಟವಾದ ಉತ್ತಮವಾದ ಕಬ್ಬು ಬೆಳೆ ತೆಗಿಬೇಕಾದ್ರೆ 4ರಲ್ಲಿ ಮೊದಲನೆಯದು ಗಾಳಿ. ಗಾಳಿ ನಮಗದ್ರ ಬಗ್ಗೆ ಅರಿವಿಲ್ಲ, ಆದರೆ ಬಹಳ ಮುಖ್ಯವಾದಂಥದ್ದು ಕಬ್ಬು ಬೆಳೆಯಲ್ಲಿ ಗಾಳಿ. ಹೇಗೆ ಅಂತಂದರೆ ನೋಡಿ, ನಮ್ಮ ಬೆಳೆಯಲ್ಲಿ ಸಂಪೂರ್ಣವಾಗಿ ಗಾಳಿ ಹರಿದಾಡೋ ರೀತಿಯಲ್ಲಿದ್ದರೆ ಅಲ್ಲಿ ಈ ಮರಿ ಏನು ಬರ್ತದೆ, ಕಬ್ಬಲ್ಲಿ ಮರಿ ಸಂಖ್ಯೆ ಸಾಕಷ್ಟು ಬರಬೇಕಂತಕ್ಕಂಥದ್ದು ನಿಮ್ಮ ಕಲ್ಪನೆ. ಆ ಬಂದಂಥ ಮರಿಗೆ ಗಾಳಿ ಇದ್ದರೆ ಅದು ಉತ್ಕೃಷ್ಟವಾಗಿ ಆ ಮರಿ ಅಭಿವೃದ್ಧಿ ಆಗ್ತದೆ. ಸಪೋಸ್ ಗಾಳಿ ಇಲ್ಲದೆ ಇರೋ ಜಾಗದಲ್ಲಿ ನಿಮ್ಮ ಅನುಭವದಲ್ಲಿ ನೀವು ಗಮನಿಸಿದಿರಿ, ಆ ಮರಿ ಹುಟ್ಟತ್ತೆ ಮತ್ತು ಸಾಯುತ್ತೆ. ಅಂದರೆ ಇದಕ್ಕೆ ಕಾರಣ ಏನಂತಂದರೆ ಗಾಳಿನೇ. ಸೊ ಅಂಥ ಗಾಳಿನ ನಾವಲ್ಲಿ ಸರಾಗವಾಗಿ ಹಾಡೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಅಥವಾ ಕಬ್ಬನ್ನು ನಾಟಿ ಮಾಡುವಾಗ ಇದರ ಅರಿವಿಟ್ಕೊಂಡು ನಾವು ನಾಟಿ ಮಾಡಬೇಕಾಗತ್ತೆ. ಅಂತರವನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಮಾಡಿದಾಗ, ಮೇಂಟೈನ್ ಮಾಡಿದಾಗ ಈ ಮರಿಗಳು ಉಳ್ಕೊಳ್ತವೆ, ನಮಗೆ ಹೆಚ್ಚು ಇಳುವರಿ ಬರಲಿಕ್ಕೆ ಒಂದು ಕಾರಣವೂ ಆಗ್ತದೆ. ಸೊ ಅದೇ ರೀತಿ ಎರಡನೇದೇನಂತಂದರೆ ಬೆಳಕು. ಬೆಳಕು ಹೆಂಗೆ ಕಾರಣ ಆಗ್ತದೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ನಾನು ಹೇಳ್ತೀನಿ, ಬೆಳಕು ಸಹ ಭಾಳ ಪ್ರಮುಖವಾದಂಥ ವಿಚಾರ ಕಬ್ಬಿನ ಬೆಳೆಗೆ. ಯಾಕೆ ಅಂತಂದರೆ ಸೂರ್ಯನ ಕಿರಣಗಳು ಸಮಗ್ರವಾಗಿ ಬೆಳೆಯ ಎಲ್ಲ ಭಾಗಕ್ಕೂ ಬಿದ್ದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ತುಂಬ ಚೆನ್ನಾಗಿ ನಡೀತದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನಕ್ಕೆ ಬೇಕು ಅನ್ನೋ ಪ್ರಶ್ನೆ ಇರ್ಬೋದು ನಿಮಗೆ. ನೋಡಿ, ಆ ಕಬ್ಬಿನ ಎಲೆಗಳು ಏನಿದೆಯೋ ಅದು ಆ ಒಂದು ಕಬ್ಬಿಗೆ ಅಡಿಗೆ ಮನೆಯ ಕೋಣೆ ಅಂತ ಹೇಳ್ತಾರೆ. ಆ ಬಿಸಿಲು ಅದರ ಮೇಲೆ ಸಮಗ್ರವಾಗಿ ಬೀಳೋದ್ರಿಂದ, ಎಲ್ಲ ಎಲೆಗಳ ಮೇಲೆ ಬೀಳೋದ್ರಿಂದ ಎಲ್ಲ ಕಬ್ಬಿನ ಆ ಒಂದೊಂದು ಮರಿಗೂ ಆಹಾರ ಸಿಗ್ತದೆ ಸಮಗ್ರವಾಗಿ. ಆಗ ನಿಮ್ಮ ಕಬ್ಬಲ್ಲಿ ವ್ಯತ್ಯಾಸಗಳು ಕಡಿಮೆ ಇರ್ತವೆ. ನೀವು ಗಮನಿಸಿರ್ಬೋದು, ಒಂದೇ ಬುಡದಲ್ಲಿ ಒಂದು ದಪ್ಪ ಇರ್ತದೆ, ಒಂದು ಸಣ್ಣ ಇರ್ತದೆ. ಸೊ ಒಂದು ಗಣಿಕೆ ಉದ್ದ ಇರ್ತದೆ, ಒಂದು ಕಡಿಮೆ ಇರ್ತದೆ. ಸೊ ಆಮೇಲೆ ಎತ್ತರದಲ್ಲೂ ವ್ಯತ್ಯಾಸ ಇರ್ತದೆ. ಇವೆಲ್ಲ ಯಾಕಾಗತ್ತೆ ಅಂತಂದರೆ ಬೆಳಕು ಸಮಗ್ರವಾಗಿ ಬೀಳದೇ ಇರೋದ್ರಿಂದ, ಎಲ್ಲ ಭಾಗಕ್ಕೂ ಸರಿಯಾಗಿ ಬೀಳದೇ ಇರೋದ್ರಿಂದ ಈ ವ್ಯತ್ಯಾಸಗಳನ್ನ ನೀವು ಗಮನಿಸ್ಬೋದು. ಸೊ ಅದರಿಂದ ಬೆಳಕು ಬಹಳ ಪ್ರಮುಖವಾದಂಥದ್ದು ಕಬ್ಬಿನ ಬೆಳೆಯಲ್ಲಿ. ಇನ್ನು 3ನೇ ವಿಚಾರಕ್ಕೆ ಬಂದರೆ ನೀರು. ಈ ನೀರು ಸಹ ಭಾಳ ಪ್ರಮುಖವಾದದ್ದೇ. ಆದರೆ ನೀರು ಪ್ರಮುಖವಾದದ್ದು ಅಂದ್ಬಿಟ್ಟು ನಾವೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ಅತಿ ಹೆಚ್ಚು ನೀರು ಕೊಡ್ತಕ್ಕಂಥದ್ದು ಅಥವಾ ಅತಿ ಕಡಿಮೆ ನೀರು ಕೊಡ್ತಕ್ಕಂಥದ್ದು, ಇವೆರಡೂ ಸರಿಯಲ್ಲ. ಕಬ್ಬಿನ ತೋಟಕ್ಕೆ ಅತಿ ಹೆಚ್ಚು ನೀರಾಗಬಾರ್ದು, ಅತಿ ಕಡಿಮೆನೂ ನೀರಾಗಬಾರ್ದು.
ಸೊ ಹಂಗಾದರೆ ಎಷ್ಟು ಕೊಡಬೇಕು ಅಂತಕ್ಕಂಥದ್ದು ಬರ್ತದೆ. ಮಿತವಾಗಿ ಕೊಡಬೇಕು. ಯಾವುದು ಅತಿ ಆಗಬಾರ್ದು, ಇಲ್ಲದೇನೂ ಆಗಬಾರ್ದು, ಮಿತವಾಗಿರಬೇಕು. ಅತಿ ಹೆಚ್ಚಾದರೆ ಏನಾಗತ್ತೆ ಅಂತ ಪ್ರಶ್ನೆ ನಿಮಗಿರಬಹುದು. ನಾನು ಹೇಳ್ತೀನಿ ನೋಡಿ, ನೀರು ಹೆಚ್ಚಾದಾಗ ಮಣ್ಣಲ್ಲಿ ಕೋಟ್ಯಾನುಕೋಟಿ ಉಪಕಾರಿ ಜೀವಿಗಳು ನಮಗೋಸ್ಕರ ಕೆಲಸ ಮಾಡ್ತಾ ಇರ್ತವೆ. ಆ ಜೈವಿಕ ಕ್ರಿಯೆ ಕಡಿಮೆ ಆಗ್ತದೆ, ಸ್ಲೋ ಆಗ್ತದೆ. ಯಾವಾಗ ಮಣ್ಣಲ್ಲಿ ಜೈವಿಕ ಕ್ರಿಯೆ ಕಡಿಮೆ ಆಗ್ತದೋ ಬೆಳೆಗೆ ಪೋಷಕಾಂಶಗಳ ಕೊರತೆಯೂ ಪ್ರಾರಂಭ ಆಗ್ತದೆ, ಬೆಳೆಯ ಬೆಳವಣಿಗೆಯಲ್ಲೂ ಕುಂಠಿತ ಆಗ್ತದೆ. ನೀವು ಗಮನಿಸ್ಬೋದು, ನಿಮ್ಮ ತೋಟಗಳಲ್ಲಿ ಇದಾಗ್ತಾ ಇರ್ತದೆ. ಸೊ ಹಂಗಾಗಿ ಯಾಕೆ ಅತಿ ಹೆಚ್ಚು ನೀರಾದಾಗ ಜೈವಿಕ ಕ್ರಿಯೆ ಕಡಿಮೆ ಆಗುತ್ತೆ ಅಂತಂದರೆ, ಮಣ್ಣಿನ ಉಷ್ಣಾಂಶ ಕಡಿಮೆ ಆದಾಗ, ಅಂದರೆ ನಾವು ಹೇಳ್ತಿರಲ್ವ ಶೀತ ಆಗಿದೆ ಅಂತ, ಆ ಸ್ಟೇಜ್ಗೆ ಹೋದಾಗ ಈ ಉಪಕಾರಿ ಜೀವಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಲ್ಲ, ನಿಷ್ಕ್ರಿಯಗೊಳ್ತವೆ. ಆ ನಿಷ್ಕ್ರಿಯಗೊಂಡಂಗೆಲ್ಲ ನೈಸರ್ಗಿಕ ಪೋಷಕಾಂಶಗಳು, ನಿಸರ್ಗದತ್ತವಾಗಿ ಇವು ತಯಾರು ಮಾಡಿಕೊಡುವಂಥ ಪೋಷಕಾಂಶಗಳ ಕೊರತೆ ಅಥವಾ ಅಭಾವ ಅಲ್ಲಿ ಆಗತ್ತೆ. ಆಗ ಬೆಳೆಯಲ್ಲಿ ಕುಂಠಿತ ಆಗತ್ತೆ, ರೋಗಗಳಿಗೂ ತುತ್ತಾಗ್ತದೆ, ಸೊ ಕೀಟಗಳಿಗೂ ತುತ್ತಾಗತ್ತೆ. ಅದರಿಂದ ನೀರನ್ನು ಮಿತವಾಗಿ, ಅಂದರೆ ನೀರು ಕೊಡಬೇಕು, ಚೆನ್ನಾಗಿ ಕೊಡಬೇಕು, ಅದೇ ರೀತಿ ಮಣ್ಣನ್ನು ಚೆನ್ನಾಗಿ ಡ್ರೈ ಮಾಡಬೇಕು. ಅಂಥ ಒಂದು ಪದ್ಧತಿಯಲ್ಲಿ ನೀವು ನೀರು ಕೊಡೋದು ಬಹಳ ಮುಖ್ಯ. ಸೊ ಇನ್ನು 4ನೇ ವಿಚಾರಕ್ಕೆ ಬಂದರೆ, ಬಹಳ ಮುಖ್ಯವಾದಂಥ ವಿಚಾರ ಓದಿದ್ದು ಆಹಾರ. ಸೊ ಈ ಆಹಾರ ಅಂತಕ್ಕಂಥದ್ದು ಬೆಳೆಗಳಿಗೂ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಮುಖ್ಯನೇ ಇದು. ಆದರೆ ಈ ಆಹಾರವನ್ನು ಬೆಳೆಗಳಲ್ಲಿ 2 ರೀತಿಯಲ್ಲಿ ಕೊಡಬಹುದು. ಒಂದು ಕೃತಕ ಆಹಾರವನ್ನು ಒದಗಿಸಿ ಬೆಳಿಬೋದು, ಇನ್ನೊಂದು ನೈಸರ್ಗಿಕ ಆಹಾರವನ್ನು ಅಲ್ಲೇ ಸಿಗೋ ಥರ ಮಾಡಬಹುದು. 2 ರೀತಿಯಲ್ಲಿ ಮಾಡಬಹುದು. ಕೃತಕ ಪೋಷಕಾಂಶಗಳು ನೀವು ಹೊರಗಡೆಯಿಂದ ತಂದಾಗ್ತಕ್ಕಂಥದ್ದು ನಿಮಗೆ ಚೆನ್ನಾಗಿ ಗೊತ್ತಿದೆ. NPK, ಜಿಂಕು, ಬೋರಾನು, ಮೆಗ್ನೀಷಿಯಮ್ಮು, ಈ ಥರದ್ದೆಲ್ಲ ಒಂದಷ್ಟು ತಂದಾಕೋದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಇದು ಕೃತಕ ಆಹಾರ. ಇನ್ನು ನೈಸರ್ಗಿಕವಾಗಿ ಏನಾದರೂ ಆಹಾರನ ಒದಗಿಸ್ಬೇಕಾದ್ರೆ ಅದಕ್ಕೆ ನಿಸರ್ಗದಲ್ಲಿ ಬೆಳೆಗೆ ಆಹಾರ, ಸಮಗ್ರವಾದ ಆಹಾರ ಸಿಕ್ಕಬೇಕಾದ್ರೆ ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕು. ಸೊ ಏನದಕ್ಕೆ ಪೂರಕವಾದಂಥ ವಾತಾವರಣ ಅಂತಂದರೆ, ಒಂದು ಮಣ್ಣಿನಲ್ಲಿ ಬೆಳೆಯಲ್ಲಿ ಉತ್ಕೃಷ್ಟವಾದ ಬೆಳೆ ಬರಬೇಕು, ಅತಿ ಹೆಚ್ಚು ಇಳುವರಿ ಬರಬೇಕಂತಂದರೆ ಮಣ್ಣಿನ ಜೈವಿಕ ಪರಿಸರ ಉತ್ಕೃಷ್ಟವಾಗಿರಬೇಕು. ಮಣ್ಣಿನ ಜೈವಿಕ ಪರಿಸರ ಉತ್ಕೃಷ್ಟವಾಗಿರಬೇಕಾದ್ರೆ ನಮ್ಮ ಮಣ್ಣಲ್ಲಿ, ನಮ್ಮ ಕಬ್ಬಿನ ತೋಟದಲ್ಲಿ ಸಾವಯವ ತ್ಯಾಜ್ಯಗಳು ಬಹಳ ಮುಖ್ಯ. ಸಾವಯವ ತ್ಯಾಜ್ಯಗಳು. ಸೊ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಸರ್ ನೀವೇನೋ ಹೇಳ್ತೀರಿ, ನಮಗೆ ಅಷ್ಟೊಂದು ಕೊಟ್ಟಿಗೆ ಗೊಬ್ಬರವನ್ನು ಎಲ್ಲಿಂದ ತಂದು ಹಾಕೋದು? ನೀವು ಸಾವಯವ ತ್ಯಾಜ್ಯ ಅಂತಂದರೆ ಬರೀ ಕೊಟ್ಟಿಗೆ ಗೊಬ್ಬರ ಅಂತ ಅಂದ್ಕೊಂಡಿದ್ದೀರಿ. ಕೊಟ್ಟಿಗೆ ಗೊಬ್ಬರ ಒಂದು ಸಾವಯವ ತ್ಯಾಜ್ಯ. ಆದರೆ ಅದೇ ಥರ ಇನ್ನೂ ಸಾಕಷ್ಟು ತ್ಯಾಜ್ಯಗಳಿದೆ. ಕೃಷಿ ತ್ಯಾಜ್ಯಗಳಿದೆ, ಹಸಿರೆಲೆ ಗೊಬ್ಬರಗಳಿದೆ. ಕೊಟ್ಟಿಗೆ ಗೊಬ್ಬರ ಅನ್ನೋಂಥದ್ದು ಒಂದು ಜೀವಿಗಳಿಂದ ಬರ್ತಕ್ಕಂಥದ್ದು ತ್ಯಾಜ್ಯ ಅದು. ಸೊ ಇದು ಕೃಷಿ ತ್ಯಾಜ್ಯ ಮತ್ತು ಹಸಿರೆಲೆ ಗೊಬ್ಬರ ತ್ಯಾಜ್ಯಗಳನ್ನು ಸೃಷ್ಟಿ ಮಾಡುವಂಥದ್ದು ನಮಗೆ ಗೊತ್ತಿರಬೇಕು. ಅಲ್ಲೇ ಕ್ರಿಯೇಟ್ ಮಾಡಬೇಕು. ನಮ್ಮ ಖರ್ಚೇನಾದರೂ ತುಂಬ ಕಡಿಮೆ ಆಗಬೇಕು ಅನ್ನೋ ಒಂದು ವಿಚಾರ ನಮ್ಮಲ್ಲಿದ್ದರೆ ತ್ಯಾಜ್ಯಗಳನ್ನು ಸೃಷ್ಟಿ ಮಾಡಬೇಕು. ಕಬ್ಬಿನ ತೋಟದಲ್ಲಿ ತ್ಯಾಜ್ಯಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಏಕ ಬೆಳೆ ಪದ್ಧತಿಯಿಂದ ಬಹು ಬೆಳೆ ಪದ್ಧತಿಯನ್ನು ನಾವು ರೂಢಿಸ್ಕೊಂಡಾಗ ಅಲ್ಲಿ ತ್ಯಾಜ್ಯಗಳು ಅತಿ ಹೆಚ್ಚು ಸೃಷ್ಟಿಯಾಗ್ತವೆ. ಸೊ ಎಲ್ಲಿ ತ್ಯಾಜ್ಯಗಳು ಹೆಚ್ಚು ಸೃಷ್ಟಿಯಾಗ್ತವೋ ಅಲ್ಲಿ ಜೈವಿಕ ಕ್ರಿಯೆ
ಅತ್ಯುತ್ತಮವಾಗಿರುತ್ತೆ. ಎಲ್ಲಿ ಜೈವಿಕ ಕ್ರಿಯೆ ಅತ್ಯುತ್ತಮವಾಗಿರ್ತದೋ ಅಲ್ಲಿ ಉತ್ತಮವಾದಂಥ ಬೆಳೆ ತೆಗಿಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತಂದರೆ ಎಲ್ರಿಗೂ ಆಸೆ ಇದೆ, ನಾನು 80 ಟನ್ ತೆಗಿಬೇಕು, 90 ತೆಗಿಬೇಕು, 100 ಟನ್ ತೆಗಿಬೇಕು ಅಂತಕ್ಕಂಥ ವಿಚಾರಗಳು ಸಾಕಷ್ಟು ನಿಮ್ಮ ತಲೆಯಲ್ಲಿ ಇದೆ. ಆದರೆ ಎಲ್ಲೋ ಒಂದು ಕಡೆ ಅದು ಸಕ್ಸಸ್ ಆಗ್ತಾ ಇಲ್ಲ. ಯಾಕೆ ಸಕ್ಸಸ್ ಆಗ್ತಾ ಇಲ್ಲ ಅಂತಂದರೆ ಈ 4 ವಿಚಾರಗಳು, ಗಾಳಿ, ಬೆಳಕು, ನೀರು, ಆಹಾರ, ಈ 4 ವಿಚಾರಗಳ ಬಗ್ಗೆ ಆಳವಾದ ಜ್ಞಾನದ ಕೊರತೆ ಇವತ್ತು ನಾವು ಕಬ್ಬಲ್ಲಿ ಅತಿ ಹೆಚ್ಚು ಇಳುವರಿನ ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಇದನ್ನು ನೀವು ಸರಿಯಾದ ಕ್ರಮದಲ್ಲಿ ನೀವು ಮಾಡಿರಿ, ಬರ್ತದೆ. ಸೊ ಇದಕ್ಕೆ ನೀವು ಹೆಚ್ಚು ಜ್ಞಾನವನ್ನು ನಮ್ಮ ವಿಡಿಯೋಗಳ ಮುಖಾಂತರ ಪಡಿಬೋದು. ಅಥವಾ ಆಲ್ರೆಡಿ ಯಶಸ್ವಿಯಾಗಿರ್ತಕ್ಕಂಥ ರೈತರು ಒಬ್ಬರು ಇಬ್ಬರು 100 200 ಅಲ್ಲ, ಸಾವಿರಾರು ರೈತರು ಇವತ್ತು ಇದ್ದಾರೆ. ಆ ರೈತರ ತಾಕುಗಳಿಗೆ ಹೋಗಿ ಪರಿಶೀಲನೆ ಮಾಡಿ ಆ ಕಬ್ಬು ಎಷ್ಟು ಉತ್ಕೃಷ್ಟವಾಗಿ ಬಂದಿದೆ ಅಂತಕ್ಕಂಥದ್ದನ್ನ ನೀವು ನೋಡಿ ಅದನ್ನೇ ನೀವು ಸಹ ಮಾಡುವಂಥ ಪ್ರಯತ್ನ ಮಾಡಿ. ಅದರ್ವೈಸ್ ನಮಗಿರೋ ಭೂಮಿಯಲ್ಲಿ ಉತ್ತಮವಾದ ಬೆಳೆ ಬೆಳೀಲಿಲ್ಲ ಅಂತಂದರೆ ಮೊದಲು ತೊಂದರೆ ಆಗ್ತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ, ಎರಡನೇ ತೊಂದರೆ ಆಗ್ತಕ್ಕಂಥದ್ದು ದೇಶಕ್ಕೆ. ಸೊ 2 ತೊಂದರೆಗಳನ್ನ ಮಾಡಲಿಕ್ಕೆ ನಮಗೆ ಜಮೀನು ಬೇಕಾ ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ. ಅದರಿಂದ ರೈತ ಬಾಂಧವರಲ್ಲಿ ನನ್ನ ಮನವಿ, ಸಾಧ್ಯವಾದಷ್ಟು ಯಾವುದೇ ಜ್ಞಾನವನ್ನು, ಆಳವಾದ ಜ್ಞಾನವನ್ನು ಅರಿತು ಕೃಷಿ ಉದ್ದಿಮೆ ನಡೆಸೋದು ಬಹಳ ಒಳ್ಳೆಯದು. ನೀವು ಗೊತ್ತಿಲ್ಲದೆ ತಪ್ಪು ಮಾಡಿದ್ರೂ ತಪ್ಪೇ ಆಗ್ತದೆ. ಸೊ ಅದಕ್ಕೆ ಒಂದು ಪನಿಷ್ಮೆಂಟು ನೀವೇ ತಗೋಬೇಕಾಗತ್ತೆ. ಗೊತ್ತಿಲ್ಲದೆ ತಪ್ಪು ಮಾಡಿ ಇಳುವರಿ ಕಡಿಮೆ ಆದರೆ ನೇರವಾಗಿ ನೀವೇ ಪನಿಷ್ ಆಗ್ತೀರಿ. ಅದಕ್ಕೆ ನಾನೇನು ಹೇಳ್ತೀನಿ, ಸಣ್ಣ ಸಣ್ಣ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಮ್ಮನ್ನು ಸಂಪರ್ಕಿಸಿ, ತಿಳ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಮಾಡಿ. ನೀವು ಮಾಡಿದ್ದನ್ನು ನಿಮ್ಮ ಪ್ರಾಂತ್ಯದಲ್ಲಿ ಆ ತಪ್ಪುಗಳು ಬೇರೆಯವರು ಮಾಡಲಿಕ್ಕೆ ಆಗದಂತೆ ಅವರಿಗೆ ನೀವು ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿಗಳಾಗಿ ಉದ್ಭವಿಸಿ ಈ ದೇಶಕ್ಕೆ ಒಂದು ಒಳ್ಳೆಯ ಕೊಡುಗೆನ ನಿಮ್ಮೆಲ್ಲರ ಮುಖಾಂತರ ಕೊಡಬೇಕಂತಕ್ಕಂಥ ಹಂಬಲ ಇಟ್ಕೊಂಡಿರ್ತಕ್ಕಂಥ ನಾನು ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ. ಧನ್ಯವಾದಗಳು.